ಕಮಲಾಪುರ ತಾಲೂಕಿನ ದುಮನ್ಸೂರು ಪುನರ್ವಸತಿ ಕೇಂದ್ರದಲ್ಲಿ ಈಚೆಗೆ ವೃದ್ಧೆಯೊಬ್ಬರ ಕತ್ತು ಬಿಗಿದು ಕೊಲೆಗೈದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು, ಆಸ್ತಿ ಆಸೆಗಾಗಿ ಮೊಮ್ಮಕ್ಕಳೇ ತಮ್ಮ ಅಜ್ಜಿಯ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಕಳೆದ ನವೆಂಬರ್ 19 ರಾತ್ರಿ ವೃದ್ಧೆ ರಾಧಾಬಾಯಿ ಅಣ್ಣಪ್ಪ ತಳಕೇರಿ ಅವರ ಮೃತದೇಹ ತಮ್ಮ ಮನೆಯಲ್ಲಿ ಪತ್ತೆಯಾಗಿತ್ತು. ಕತ್ತಿಗೆ ಬಿಗದ ಗಾಯ, ತಲೆಗೆ ರಕ್ತ ಗಾಯಗಳಾಗಿದ್ದು, ಇದೊಂದು ಕೊಲೆ ಎಂದು ಶಂಕಿಸಿದ ಪೊಲೀಸರು ತನಿಖೆ ಆರಂಭಿಸಿ ಆರೋಪಿಗಳ ಪತ್ತೆ ಜಾಲ ಬೀಸಿದರು. ಕೊಲೆಯಾದ ರಾಧಾಬಾಯಿ ಪುತ್ರ ಮಲ್ಲಿಕಾರ್ಜುನ ಮಕ್ಕಳಾದ ಶಿವರಾಜ್ ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನಾಗಿದ್ದಾನೆ. ರಾಧಾಬಾಯಿ ಹೆಸರಿನಲ್ಲಿ ಸುಮಾರು 5 ಎಕರೆ ಜಮೀನಿದ್ದು, ಈ ಸಂಬಂಧ ರಾಧಾಬಾಯಿ ಜೊತೆ ಸೊಸೆ ಹಾಗೂ ಮೊಮ್ಮಕ್ಕಳು ಸೇರಿ ಆಗಾಗ ಕಲಹ ಮಾಡುತ್ತಿದ್ದರು. ರಾಧಾಬಾಯಿ ಪತಿ ಅಣ್ಣಪ್ಪ ಮಗ ಮಲ್ಲಿಕಾರ್ಜುನ್ ಒಂದೆಡೆ ವಾಸಿಸುತ್ತಿದ್ದರು. ಪಕ್ಕದಲ್ಲೇ ರಾಧಾಬಾಯಿಯ ಸೊಸೆ ಹಾಗೂ ಮೊಮ್ಮಕ್ಕಳು ವಾಸಿಸುತ್ತಿದ್ದರು. ತನ್ನ ತಾತನಿಗೆ ಊಟ ಕೊಡುವ ವಿಚಾರದಲ್ಲಿ ರಾಧಾಬಾಯಿ ಹಾಗೂ ಮೊಮ್ಮಕ್ಕಳ ನಡುವೆ ಜಗಳ ಆರಂಭವಾಗಿದೆ. ನೀವೇನು ನಮ್ಮನ್ನು ನೋಡಿಕೊಳ್ಳುತ್ತಿದ್ದೀರಾ, ನಿಮಗೆ ನಾನು ಆಸ್ತಿ ಕೊಡುವುದಿಲ್ಲ ಎಂದು ಶಿವರಾಜ್ ಹಾಗೂ ಆತನ ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ. ರೊಚ್ಚಿಗೆದ್ದ ಶಿವರಾಜ್ ಹಾಗೂ ಆತನ ಸಹೋದರ ಸೇರಿ ರಾಧಾಬಾಯಿ ಕುತ್ತಿಗೆಗೆ ಟವಾಲ್ನಿಂದ ಬಗೆದು ಕೊಲೆಗೈದಿದ್ದಾರೆ. ಮನೆಯಲ್ಲಿ ರಾಧಾಬಾಯಿ ಸೊಸೆ ಮಗ ಮನೆಯಲ್ಲಿರಲಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಜೊತೆಯಲ್ಲೇ ಓಡಾಡಿದ ಆರೋಪಿಗಳು. ಪೊಲೀಸರ ತನಿಖೆ ನಡೆಸುವಾಗ ಕೊಲೆ ಬಗ್ಗೆ ತಮಗೆ ಅರಿವಿಲ್ಲದವರಂತೆ ನಡೆಸಿದ ಆರೋಪಿಗಳು ಪೊಲೀಸರ ಜೊತೆಯಲ್ಲೇ ಓಡಾಡುತ್ತಿದ್ದರು. ಖಚಿತ ಮಾಹಿತಿ ಮೇರೆಗೆ ಇಬ್ಬರನ್ನ ಬಂಧಿಸಿದ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ಬಾಯಿ ಬಿಟ್ಟಿದ್ದಾರೆ. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ.